ವಿಪರೀತ ಸಾಲ, ಆ ಸಾಲ ಬಾಧೆ ತಾಳಲಾರದೆ ಒಂದೇ ಕುಟುಂಬದ 4 ನೇಣಿಗೆ ಶರಣಾಗಿದ್ದಾರೆ. ದೇವನಹಳ್ಳಿ ತಾಲೂಕಿನ ಹೆಗ್ಗನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸಾಲ ಬಾಧೆ ತಾಳಲಾರದೆ ಒಂದೇ ಕುಟುಂಬದ 4 ನೇಣಿಗೆ ಶರಣು. ದೇವನಹಳ್ಳಿ ತಾಲೂಕಿನ ಹೆಗ್ಗನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಹೃದಯ ವಿದ್ರಾವಕ 4 ಜನರಲ್ಲಿ 2 ಮನೆಯಲ್ಲೇ ಸಾವು, ಉಳಿದ 2ರನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಯಿತಾದರೂ ಕುಮಾರಪ್ಪ, ಅರುಣ್ ಮೃತ ದುರ್ದೈವಿಗಳು. ಒಂದೇ ಕುಟುಂಬದ ವ್ಯಕ್ತಿಗಳು. ರಮಾ, ಅಕ್ಷಯ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬದುಕಿರುವ 2ರನ್ನ ಆಸ್ಪತ್ರೆಗೆ ರವಾನಿಸಿರುವಂತಹ ಗ್ರಾಮಸ್ಥರು. ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಸಂಬಂಧಪಟ್ಟಂತ ಪೊಲೀಸರು ಬಂದು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಹೆಗ್ಗನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿರುವಂತಹದ್ದು. ಸಾಲಬಾಧೆ ತಾಳಲಾರದೆ ಒಂದೇ ಕುಟುಂಬದ 4 ನೇಣಿಗೆ ಶರಣಾಗಿರುವಂತಹದ್ದು. ಶಕ್ತಿ ಮೀರಿ ಸಾಲ ಮಾಡೋದು ಕೂಡ ತಪ್ಪೆ. ಅದರ ಅರ್ಥ ಸಾಲ ತೀರಿಸೋದಕ್ಕೆ ಆಗದೇ ಇದ್ದಾಗ ಸಾಯಲೇಬೇಕು ಅನ್ನೋದು ಪರಿಹಾರ ಅಲ್ಲ. ಪರಿಹಾರ ಖಂಡಿತ ಅಲ್ಲ. ಈ ಕಲಿಯುಗದಲ್ಲಿ ಒಂದು ಸಮಸ್ಯೆಗೆ ಅರ್ಧ ಗಂಟೆಯಲ್ಲಿ ಪರಿಹಾರ ಸಿಗುವಂಥ ಕಾಲದಲ್ಲಿ ಬದುಕ್ತಾ ಇದ್ದೀವಿ ನಾವು. ಪ್ರಪಂಚ ವಿಶಾಲವಾಗಿದೆ. ಬದುಕೋದಕ್ಕೆ ಸಾಧ್ಯ ಆಗಲಿಲ್ವಾ? ಶಕ್ತಿ ಬರುವವರೆಗೂ, ಸಾಮರ್ಥ್ಯ ಬರುವವರೆಗೂ ತಲೆಮರೆಸ್ಕೊಳ್ಳಿಲ್ಲ. ಅದು ಜಗತ್ತು ವಿಶಾಲವಾಗಿದೆ. ಕಾನೂನಿದೆ, ಕಾನೂನಿನಲ್ಲಿ ಮಾರ್ಗಗಳಿದ್ದಾವೆ. ಯಾವುದಾದ್ರೂ ನುರಿತ ವಕೀಲರನ್ನ ಭೇಟಿಯಾಗಿ ಅವ್ರ ಜೊತೆ ಕಷ್ಟ ಹಂಚ್ಕೊಳ್ಳಿ. ಈ ಭೂಮಿಯಲ್ಲಿ ಪರಿಹಾರ ಇಲ್ಲದಲ್ಲೇ ಇರತಕ್ಕಂತಹ ಸಮಸ್ಯೆ ಯಾವುದು? ಸಾವಿಗೊಂದು ಪರಿಹಾರ ಇಲ್ಲ ಅಷ್ಟೇ. ನಾಳೆ ಸಾಯ್ತಾ ಇದ್ದೀನಿ, ಏನೋ ಒಂದು ರೋಗ ಇದೆ, ಆ ಸಾವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಿಟ್ಟರೆ ಉಳಿದೆಲ್ಲದಕ್ಕೂ ಪರಿಹಾರ ಇದೆ. ಬಿಲಿಯನ್ ಕೋಟಿ ಸಾಲ ಮಾಡ್ಕೊಂಡವರು ವಿದೇಶದಲ್ಲಿ ಹಾಯಾಗಿರ್ಬೇಕಾದ್ರೆ ಸಾವಿರಾರು ರೂಪಾಯಿ ಸಾಲಕ್ಕೆ ಹಾಕ್ರಿ, ಪ್ರಾಣ ಕೊಡ್ತೀರಿ, ಜೊತೆಗೆ ಮಕ್ಕಳನ್ನು ಕೂಡ ನೇಣಿಗೆ ಹಾಕ್ತೀರಿ. ಎಂಥ ದುರಂತ ಇದು. ವಿಪರೀತ ಸಾಲ ಆಯಿತು ಅನ್ನುವಾಗ ಸಾಯೋದ? ನಿಜಕ್ಕೂ ಕೂಡ ಅದು ಹೇಡಿತನ. ಅದು ಸಂಬಂಧಪಟ್ಟಂತ ಕುಟುಂಬದ ಹಿರಿಯರಿಗೆ ಮೊದಲು ತಿಳಿಸಿ ವಿಚಾರವನ್ನ. ಅದು ಸಾಧ್ಯ ಆಗಲಿಲ್ವಾ? ಅಯ್ಯೋ ನಂದೇ ಇಲ್ಲಿ ಸಾಕಷ್ಟು ಆಗಿದೆ, ನಿಂದೆವು ಯಾವಾಗ ನೋಡೋಣ ಅಂಥೇಳಿ ಅವ್ರೇನಾದ್ರು ಅಂದ್ರೆ ಸೀದಾ ಸ್ಟೇಷನಿಗೆ ಹೋಗಿ. ಅದು ಸಾಧ್ಯ ಆಗಲಿಲ್ಲ ಅಂದರೆ ಸಂಬಂಧಪಟ್ಟ ಹತ್ತಿರದ ಯಾರಾದರೂ ನಿಮಗೆ ಪರಿಚಯಸ್ಥ ವಕೀಲರನ್ನ ಭೇಟಿ ಮಾಡಿ, ಅವ್ರ ಜೊತೆ ಹಂಚ್ಕೊಳ್ಳಿ, ಕಷ್ಟಗಳನ್ನು ಸಲಹೆ ಕೊಡ್ತಾರೆ. ಅದು ಸಾಧ್ಯ ಆಗಲಿಲ್ವಾ? ಪಕ್ಕದ ನಿಮ್ಮ ಆಡಳಿತ ಮಂಡಳಿ, ನೀವು ಯಾವ ದೇವಸ್ಥಾನಕ್ಕೆ ಬರ್ತೀರೋ ಅಲ್ಲಿನ ಮುಖಂಡರ ಜೊತೆ ಹಂಚ್ಕೊಳ್ಳಿ. ನಾವು ಈ ಗ್ರಾಮಸ್ಥರು, ಇದೇ ಗ್ರಾಮಸ್ಥರು, ನಮಗೊಂದು ಸಮಸ್ಯೆ ಆಗಿದೆ, ನಿಮ್ಮ ಹತ್ತಿರದ ಮಸೀದಿಗಳಲ್ಲಿ ವಿಚಾರಗಳನ್ನು ಹಂಚಿಕೊಳ್ಳಿ. ಇನ್ನು ಅಲ್ಲೂ ಮಣ್ಣಂಗಟ್ಟಿ ಏನು ಪರಿಹಾರ ಸಿಗಲಿಲ್ವಾ? ತಾತ್ಕಾಲಿಕ ಸಾಮರ್ಥ್ಯ ಬರೋವರೆಗೂ ತಲೆಮರೆಸ್ಕೊಂಡಾದ್ರೂ ಇರ್ರಿ. ಜೀವ ಕಳೆದುಕೊಳ್ಳುವುದಕ್ಕಿಂತ ಅದು ಉತ್ತಮ ಅಲ್ವಾ? ಕುಟುಂಬಸ್ಥರ ಪ್ರಾಣ ಉಳಿಯುತ್ತೆ. ಪ್ರಾಣದ ಮಹತ್ವ ಗೊತ್ತಿಲ್ಲ ನಿಮಗೆ. ಪ್ರಾಣದ ಮಹತ್ವ ಗೊತ್ತಿಲ್ಲ. ಸೊ ಹಾಗೆ ಒಂದೇ ಕುಟುಂಬದ 4 ಸಾವನ್ನಪ್ಪಿರ್ತಕ್ಕಂತಹದ್ದು. ಕುಟುಂಬಸ್ಥರ ಆಕ್ರಂದನವೂ ಕೂಡ ಮುಗಿಲು ಮುಟ್ಟಿದೆ. ಸೊ ಕುಟುಂಬಸ್ಥರು ಕೂಡ ಸಾಕಷ್ಟು ನೋವುಗಳನ್ನು ಕೂಡ ತೋಡ್ಕೊಂಡಿದ್ದಾರೆ. ಇದು ಸಂಭವಿಸಿರ್ತಕ್ಕಂತಹದ್ದು ದೇವನಹಳ್ಳಿ ತಾಲೂಕಿನ ಹೆಗ್ಗನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿರುವಂತಹದ್ದು. 4 ಜನರಲ್ಲಿ 2 ಮನೆಯಲ್ಲಿ ಸಾವು, ಉಳಿದ 2ರನ್ನ ಆಸ್ಪತ್ರೆಗೆ ರವಾನಿಸಲಾಯಿತು. ಮೃತ ದುರ್ದೈವಿಗಳ ಪೈಕಿ ಕುಮಾರಪ್ಪ, ಅರುಣ್ ಜೊತೆಗೆ ರಮಾ, ಅಕ್ಷಯ್ ಪ್ರಾಣಾಪಾಯದಿಂದ 2 ಪಾರಾಗಿದ್ದಾರೆ. ಬದುಕಿರುವ 2ರನ್ನ ಆಸ್ಪತ್ರೆಗೆ ರವಾನಿಸಿರುವಂತಹ ಗ್ರಾಮಸ್ಥರು. ಜಾಯಮಾನು ತ್ರೈ ಋಣಾಹ ಅಂತ ಹೇಳ್ತಾರೆ. ಮನುಷ್ಯ ಭೂಮಿಗೆ ಬರಬೇಕಾದ್ರೆ 3 ಋಣಗಳನ್ನು ಇಟ್ಕೊಂಡು ಬರ್ತಾನಂತೆ. ಒಂದು ಪಿತೃ ಋಣ, ಇನ್ನೊಂದು ಋಷಿ ಋಣ, ಇನ್ನೊಂದು ದೈವ ಋಣ ಅಂತ. ಈ 3 ಋಣ ಅಲ್ಲದೆ ಇನ್ಯಾವ ಮಣ್ಣಂಗಟ್ಟಿ ಋಣನೂ ಇರೋದಿಲ್ಲ. ದೈವ ಋಣ ದೇವರಿಗೆ ಕೊಡಬೇಕಾಗಿರೋ ಋಣ, ಪಿತೃ ಋಣ ತಂದೆಗೆ ತೀರಿಸಬೇಕಾಗಿರೋ ಋಣ, ಋಷಿ ಋಣ ಗುರುಗಳಿಗೆ ಕೊಡಬೇಕಾಗಿರೋ ಋಣ. ಈ ಋಣಗಳು ಬಿಟ್ಟು ಇನ್ಯಾವ ಋಣಗಳು ನಮಗೆ ಭಾರ ಆಗಬಾರ್ದು. ಸೊ ಸಾಲ ಬಾಧೆಯಿಂದ ತಲೆ ಕೆಡಿಸಿಕೊಂಡು ನೇಣಿಗೆ ಶರಣಾಗಿರ್ತಕ್ಕಂಥ ಕುಟುಂಬ. ಈಗಾಗಲೇ ಪೊಲೀಸರು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.